ಕೋಲಾರ ಜಿಲ್ಲೆ ದಲಿತ ಹೋರಾಟಗಳ ತವರೂರು. ಯಾಕಂದರೆ ಇಡೀ ರಾಜ್ಯದಲ್ಲಿ ದಲಿತ ಹೋರಾಟ ಹುಟ್ಟಿದ್ದೇ ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳಿದರೆ ತಪ್ಪಾಗಲಾರದು. ಇಂತಹ ಹೋರಾಟಗಳನ್ನು ಮುಂಚೂಣಿ ದಿಕ್ಕಿಗೆ ತೆಗೆದುಕೊಂಡು ಹೋದ ಪ್ರಮುಖರಲ್ಲಿ ಡಾಕ್ಟರ್ ಸಿ ಎಂ ಮುನಿಯಪ್ಪ ಅವರು ಒಬ್ಬರಾಗಿದ್ದಾರೆ. ಡಾಕ್ಟರ್ ಸಿ ಎಂ ಮುನಿಯಪ್ಪ ಅವರು 1/8/1948 ಕೋಲಾರ ತಾಲೂಕಿನ ಚಿಕ್ಕಾಸಾಳ ಕುಗ್ರಾಮದಲ್ಲಿ ದೊಡ್ಡ ಮುನಿಶ್ಯಾಮಪ್ಪ ಮತ್ತು ಹನುಮಕ್ಕ ದಂಪತಿಗಳ ಕೊನೆಯ ಮಗನಾಗಿ ಜನಿಸಿದ ಸಿ ಎಂ ಮುನಿಯಪ್ಪ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದೊಡ್ಡಸಾಳ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಕೋಲಾರ ನಗರದ ಹಳೆ ಮಾಧ್ಯಮಿಕ ಶಾಲೆ, ತದನಂತರ ಪ್ರೌಢ ಶಿಕ್ಷಣವನ್ನು ಕೋಲಾರ ನಗರದಲ್ಲಿ ಮುಗಿಸಿ ಇನ್ನು ಪದವಿ ಶಿಕ್ಷಣವನ್ನು ಕೋಲಾರದ ಬಾಲಕರ ಕಾಲೇಜಿನಲ್ಲಿ ಪಡೀತಾರೆ. ಆಗಿನ ಒಂದು ಕಾಲಘಟ್ಟದಲ್ಲಿ ಬಹಳ ತೀರಾ ಕಗ್ಗಂಟಾಗಿದ್ದಂಥ ದಲಿತ ಕುಟುಂಬಗಳಿಗೆ ಕೋಟಿಗೆನಹಳ್ಳಿ ರಾಮಯ್ಯನವರ ಒಂದು ಕ್ರಾಂತಿಕಾರಿ ಹಾಡುಗಳ ಮೂಲಕ ಸಿ ಎಂ ಮುನಿಯಪ್ಪ ಅವರು ದಲಿತ ಹೋರಾಟಕ್ಕೆ ಧುಮುಕ್ತಾರೆ. ಅಲ್ಲಿಂದ ಆರಂಭವಾದಂಥ ಒಂದು ದಲಿತ ಹೋರಾಟಗಳು ನಿರಂತರವಾಗಿ ಸತತ 50 ವರ್ಷಗಳ ಕಾಲ ದಲಿತ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಂಥ ಡಾಕ್ಟರ್ ಸಿ ಎಂ ಮುನಿಯಪ್ಪ ಅವರಿಗೆ 2026 ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡಮಾಡುವ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಪ್ರಶಸ್ತಿ, ರಾಜ್ಯಮಟ್ಟದ ಪ್ರಶಸ್ತಿ ಲಭಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಮೊದಲು ಸಿ ಎಂ ಮುನಿಯಪ್ಪ ಅವರು 2015ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗ್ತಾರೆ. ತದನಂತರ 2016ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2024ರಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನೀಡುವಂಥ ಗೌರವ ಡಾಕ್ಟರ್ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಹಾಗಾಗಿ ಮಾನವ ಬಂಧುತ್ವ ವೇದಿಕೆ ಇವರ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಪ್ರಶಸ್ತಿ ಕೂಡ ಸಿ ಎಂ ಮುನಿಯಪ್ಪ ಅವರಿಗೆ ಲಭಿಸಿದೆ. ಸಿ ಎಂ ಮುನಿಯಪ್ಪ ಅವರು ಪ್ರಗತಿಪರ ಕೃಷಿಕರಾಗಿ, ಜೊತೆಗೆ ಬರಹಗಾರರಾಗಿ, ಪತ್ರಿಕಾ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಇವರಿಗೆ ಪ್ರಶಸ್ತಿ ದೊರೆತಿರೋದು ನಿಜಕ್ಕೂ ಇಡೀ ಶೋಷಿತ ಸಮುದಾಯಕ್ಕೆ ಸಂದ ಗೌರವ ಅಂತಲೇ ಹೇಳ್ಬೋದು. ಅಂದಿನ ಕಾಲಘಟ್ಟದಲ್ಲಿ ತೀವ್ರ ಗತಿಯಲ್ಲಿದ್ದಂಥ ದಲಿತ ಹೋರಾಟಗಳು ಮುಂಚೂಣಿ ನಾಯಕತ್ವವನ್ನು ವಹಿಸ್ಕೊಂಡ ಮೇಲೆ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿ ಹೆಸರಾಗ್ತಾರೆ. ದಲಿತ ಮಕ್ಕಳಿಗೆ ಓದಲಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಬೇಕು ಎನ್ನುವ ಮೊಟ್ಟಮೊದಲ ಬಾರಿಗೆ ಧ್ವನಿಯನ್ನು ಎತ್ತಾರೆ. ಹಾಗೂ ಆ ಕಾಲಘಟ್ಟದಲ್ಲೇ ಅಂದಿನ ಮುಖ್ಯಮಂತ್ರಿಗಳಾದ ಎಚ್ ಡಿ ದೇವೇಗೌಡರಿಗೆ ಗೆರವು ಮಾಡಿ ಹಾಸ್ಟೆಲ್ ಸೌಲಭ್ಯವನ್ನು ಕೊಡಿಸುವಲ್ಲಿ ಸಾಕಷ್ಟು ಯಶಸ್ಸು ಕಾಣ್ತಾರೆ. ಸಿ ಎಂ ಮುನಿಯಪ್ಪ ಅವರ ಏನೋ ಒಂದು ಹಾದಿಯಲ್ಲಿ ಬೆಳೆದಂಥ ಎಷ್ಟೋ ಜನ ದಲಿತ ನಾಯಕರು ಇಂದು ನೆಮ್ಮದಿಯ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಸಂಚಿಕೆ ಪತ್ರಿಕೆಯ ಸಂಪಾದಕರಾಗಿ ಅವರ ಒಂದು ಅನುಭವದ ಹಾದಿಯಲ್ಲಿ ಸಾಕಷ್ಟು ಪತ್ರಕರ್ತರು ಯಶಸ್ವಿ ಪತ್ರಕರ್ತರಾಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ ಸಿ ಎಂ ಮುನಿಯಪ್ಪ ಅವರಿಗೆ ಈ ಪ್ರಶಸ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಪ್ರಶಸ್ತಿ, ರಾಜ್ಯಮಟ್ಟದ ಪ್ರಶಸ್ತಿ ಕೊಟ್ಟಿರೋದು ನಿಜಕ್ಕೂ ಶ್ಲಾಘನೀಯ. ತಮಗೆ ಪ್ರಶಸ್ತಿ ಬೇಕು ಎಂದು ಯಾವತ್ತೂ ಕೂಡ ಅರ್ಜಿ ಹಾಕ್ಕೊಂಡವರಲ್ಲ. ಪ್ರಶಸ್ತಿಗಳು ತಾನಾಗೆ ಹುಡುಕೊಂಡು ಬಂದಿರೋದು ದಲಿತ ಚಳವಳಿಯ ಒಂದು ಹೋರಾಟಕ್ಕೆ, ಜೊತೆಗೆ ದಲಿತ ಮುಖಂಡರಿಗೆ ಸಂದಂಥ ಗೌರವ ಎಂದು ಡಾಕ್ಟರ್ ಸಿ ಎಂ ಮುನಿಯಪ್ಪ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವರಿಗೆ ಪ್ರಶಸ್ತಿಗಳು ಭಾಜನರಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು.